ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. KJIDಗೆ ಸಂಬಂಧಿಸಿದಂತೆ KJIDಯಲ್ಲಿ ಒಂದು ಹೊಸ ಪಾಲಿಸಿಯನ್ನು ಮಾಡಿಸಬೇಕಾದ್ರೆ ಆ ಒಂದು ಹೊಸ ಪಾಲಿಸಿ ಮಾಡಿಸಬೇಕಾದ್ರೆ ನಾವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಹಾಕಬೇಕಾಗ್ತದೆ. ಅಂದರೆ ಎಂಪ್ಲಾಯ್ ತಮ್ಮ ಒಂದು KJID ಲಾಗಿನ್ನಲ್ಲಿ ಒಂದು ಹೊಸ ಪಾಲಿಸಿಗಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಆ ಅರ್ಜಿಯನ್ನು DDO ಅವರು ಅಪ್ರೂವ್ ಕೊಟ್ಟು KJIDನ ಮುಂದಿನ ಹಂತಕ್ಕೆ ಇಲ್ಲಿ ರವಾನೆ ಮಾಡ್ತಾರೆ. ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ಒಬ್ಬ ಎಂಪ್ಲಾಯ್ ಆಗಿರ್ಬೋದು, ಯಾವುದೇ ಇಲಾಖೆ ಒಬ್ಬ ಎಂಪ್ಲಾಯ್ ಹೊಸ KJID ಪಾಲಿಸಿಯನ್ನು ಮಾಡಿಸಬೇಕಾದ್ರೆ ಯಾವ ರೀತಿ ತಮ್ಮ ಒಂದು ಲ್ಯಾಪ್ಟಾಪ್ ಮುಖಾಂತರ, ಮೊಬೈಲ್ ಮುಖಾಂತರ ಮಾಡಲಿಕ್ಕೆ ಆಗೋದಿಲ್ಲ, ಲ್ಯಾಪ್ಟಾಪ್ ಮುಖಾಂತರ ಈ ಒಂದು ಆನ್ಲೈನ್ ಅಪ್ಲಿಕೇಶನನ್ನು ಹಾಕಬೇಕು. ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಲೈವ್ ಆಗಿ ನಿಮ್ಮ ಮುಂದೆ ತೋರಿಸ್ತವೆ. ಆದ್ಮೇಲೆ ಇತ್ತೀಚೆಗೆ ಒಂದು ಸರ್ಕಾರದ ಆದೇಶ ಇತ್ತು. ಸರ್ಕಾರದ ಆದೇಶದ ಪ್ರಕಾರ ನಮ್ಮ ಒಂದು ಬೇಸಿಕ್ ಏನಿದೆ, ನಮ್ಮ ಒಂದು ಮೂಲ ವೇತನ ಏನಿದೆ, ಈ ಮೂಲ ವೇತನಕ್ಕೆ ಕನಿಷ್ಠ ಇಷ್ಟೊಂದು KJID ವಂತಿಕೆ, KJID ಇಷ್ಟೊಂದು ಇರಲೇಬೇಕು ಅಂತ ಒಂದು ಆದೇಶ ಇದೆ. ಆ ಒಂದು ಕನಿಷ್ಠ ಒಂದು ಕಟಾವು ಏನಿದೆ, ಕನಿಷ್ಠ ಡಿಡಕ್ಷನ್ ಏನಿದೆ, ಅದಕ್ಕಿಂತ ಕಡಿಮೆ ನಿಮ್ಮ ಒಂದು KJID ಪ್ರೀಮಿಯಮ್ ಇದ್ದರೆ ನಿಮ್ಮ ಪೇಮೆಂಟನ್ನು ಹೆಲ್ಡಪ್ ಮಾಡಲಾಗ್ತದೆ. ಈಗಾಗಲೇ ಸಾಕಷ್ಟು ಇಲಾಖೆಗಳಲ್ಲಿ ಅಂಥ ನೌಕರರನ್ನು ಗುರುತಿಸಿ ಒಂದು ಪಟ್ಟಿಯನ್ನು ಕೂಡ ಹೊರಡಿಸಲಾಗಿದೆ. ಅವರ ಒಂದು ವಂತಿಗೆ, ಅವರ ಒಂದು ಸ್ಯಾಲ್ರಿಯನ್ನು ಕೂಡ ಹೆಲ್ಡಪ್ ಮಾಡಲಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಬೇಸಿಕ್ಕಿಗೆ ತಕ್ಕಂತೆ ಕನಿಷ್ಠವಾಗಿರುವಂಥ ಪ್ರೀಮಿಯಂ ನೀವು ಹೊಂದಿರಲೇಬೇಕಾಗ್ತದೆ. ಆದಮೇಲೆ ಈ ಒಂದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದೆ. ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ಒಬ್ಬ ಎಂಪ್ಲಾಯ್ ಅವರ ಒಂದು ಲಾಗಿನ್ ಇದೆ. ಎಂಪ್ಲಾಯ್ ಲಾಗಿನಲ್ಲಿ ಲೆಫ್ಟ್ ಸೈಡ್ ಏನಿದೆ ಅಂದರೆ ನಿಮಗೆ ಇಲ್ಲಿ ಲೈಫ್ ಇನ್ಶೂರೆನ್ಸ್ ಅಂತ ಇದೆ. ಲೈಫ್ ಇನ್ಶೂರೆನ್ಸ್ನಲ್ಲಿ ಅಪ್ಲೈ ಫಾರ್ KJID ಪಾಲಿಸಿ ಅಂತ ಫಸ್ಟ್ ಆಪ್ಷನ್ನು. ಅಪ್ಲೈ ಫಾರ್ KJID ಪಾಲಿಸಿ ಅಂತ ನೀವು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಬರ್ತದೆ KJID ಪಾಲಿಸಿ ಬಗ್ಗೆ. ಅದನ್ನೆಲ್ಲ ಓದ್ಕೊಂಡು ನಾವೇನು ಮಾಡಬೇಕು, ಐ ಹ್ಯಾವ್ ದ ರೀಡ್ ದ ಇನ್ಸ್ಟ್ರಕ್ಷನ್ಸ್ ಅಂತ ಕ್ಲಿಕ್ ಮಾಡಿ ಪ್ರೊಸೀಡ್ ಟು ಅಪ್ಲಿಕೇಶನ್ ಎಂಬ ಆಪ್ಷನ್ಸನ್ನು ನಾವು ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಟು ಕ್ಲಿಕ್ ಅಂತ ಮಾಡಿದಾಗ ನಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇದು ಎಂಪ್ಲಾಯ್ ಅಪ್ಲಿಕೇಶನ್ನು. ಪ್ರತಿಯೊಬ್ಬ ಎಂಪ್ಲಾಯ್ ತಮ್ಮ ಲಾಗಿನ್ನಲ್ಲೇ ಇದು ಅಪ್ಲೈ ಮಾಡಬೇಕಾಗತ್ತೆ. DDO ಲಾಗಿನ್ನಲ್ಲಿ ಅಲ್ಲ, ಎಂಪ್ಲಾಯ್ ಲಾಗಿನ್ನಲ್ಲಿ ಪ್ರಥಮವಾಗಿ ಅಪ್ಲೈಯನ್ನು ಮಾಡಬೇಕು. ಈ ರೀತಿ ಓಪನ್ ಮಾಡಿದ ಕೂಡಲೇ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಬರ್ತದೆ. ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಇಲ್ಲಿದೆ ನಿಮ್ಮ ಒಂದು ರೆಫರೆನ್ಸ್ ನಂಬರ್ ಇದೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ ಹಾಕುವಾಗ ಒಟ್ಟಾರೆಯಾಗಿ 6 ವಿಭಾಗದಲ್ಲಿ 6 ಸೆಕ್ಷನ್ಸ್ನಲ್ಲಿ ನಾವು ಇನ್ಫಾರ್ಮೇಷನ್ಸನ್ನು ನಾವೇನು ಮಾಡಬೇಕಾಗತ್ತೆ, ಫಿಲ್ಲಪ್ಪನ್ನು ಮಾಡಬೇಕಾಗತ್ತೆ. ಮೊದಲನೇ ಇನ್ಫಾರ್ಮೇಷನ್ ಏನಿದೆ ಅಂದರೆ ಬೇಸಿಕ್ ಡೀಟೇಲ್ಸ್ ಅಂತ ಬರುತ್ತೆ. ಬೇಸಿಕ್ ಡೀಟೇಲ್ಸ್ನಲ್ಲಿ ಏನಂದರೆ ಆಲ್ರೆಡಿ ಒಂದಿಷ್ಟು ಇನ್ಫಾರ್ಮೇಷನ್ ಇರ್ತದೆ. ಇಲ್ಲಿ ಈ ಒಂದು ಪ್ರಪೋಸರ್ ನೇಮ್ ಇನ್ ಕನ್ನಡ, ಇಲ್ಲಿ ಎಂಪ್ಲಾಯರ್ ಅವರ ಹೆಸರು ಕನ್ನಡದಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ಕನ್ನಡದಲ್ಲಿ ಇರೋದಿಲ್ಲ, ಅಲ್ಲಿ ಎಡಿಟ್ ಮಾಡಲಿಕ್ಕೆ ಅವಕಾಶ ಇದೆ. ಇದಾದಮೇಲೆ ಫಾದರ್ ನೇಮನ್ನು ಟೈಪ್ ಮಾಡಬೇಕು, ಅದು ಇಂಗ್ಲೀಷ್ನಲ್ಲಿ ಇದು ಟೈಪ್ ಮಾಡಬೇಕು. ಆಮೇಲೆ ಫಾದರ್ ನೇಮನ್ನು ಕನ್ನಡದಲ್ಲಿ ಟೈಪ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬೇಸಿಕ್ ಡೀಟೇಲ್ಸ್ನಲ್ಲಿ ನಾವು ಏನೇನು ಮಾಡ್ಬೋದು. ಅದಾದಮೇಲೆ ಇಲ್ಲಿ ಏನಿದೆ ಅಂದರೆ ಇಲ್ಲಿ ಇಮೇಲ್ ಇದೆ, ಇಮೇಲನ್ನು ನಾವು ಎಂಟ್ರಿ ಮಾಡ್ಬೋದು. ನೋಡಿ ಎಲ್ಲೆಲ್ಲಿ ಯಾವ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲ ಮಾಡಬೇಕು. ಪರ್ಮನೆಂಟ್ ಅಡ್ರೆಸ್ ಇದೆ, ಅದನ್ನು ನಾವು ಎಂಟ್ರಿ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಇಂಪಾರ್ಟೆಂಟ್ ಏನಂದರೆ ಮ್ಯಾರಿಡ್ ಮತ್ತು ಅನ್ಮ್ಯಾರಿಡ್ ಸ್ಟೇಟಸ್ಸು. ಮ್ಯಾರಿಡ್ ಅಂತ ಬಂದಾಗ ಮ್ಯಾರಿಡ್ ಅಂತ ಕ್ಲಿಕ್ ಮಾಡಿ. ಮ್ಯಾರಿಡ್ ಆದಮೇಲೆ ಮತ್ತೆ ಆಪ್ಷನ್ಸ್ ಬರುತ್ತೆ, ಅಲ್ಲಿ ಡೈವರ್ಸಿ ಅಥವಾ ರೀಮ್ಯಾರಿಡ್ ಅಂತ ಬಂದಾಗ ಆ ರೀತಿ ಏನಾದರೆ ಅದನ್ನು ಸೆಲೆಕ್ಟ್ ಮಾಡಿ. ಅಥವಾ ಮ್ಯಾರಿಡ್ ಅಂತ ಇದ್ದರೆ ಸ್ಪೌಸ್ ನೇಮ್ ಇಲ್ಲಿ ಎಂಟ್ರಿಯನ್ನು ಆಗ್ತದೆ. ಇಲ್ಲಿ ಸ್ಪೌಸ್ ನೇಮನ್ನು ಎಂಟ್ರಿ ಮಾಡ್ತೀವಿ. ಇದಾದಮೇಲೆ ನೆಕ್ಸ್ಟ್ ಈಸ್ ಸ್ಪೌಸ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ ಎಸ್ ಆರ್ ನೋ. ನಿಮ್ಮ ಒಬ್ಬ ಸ್ಪೌಸ್ ಅಥವಾ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಗೌರ್ಮೆಂಟ್ ಎಂಪ್ಲಾಯ್ ಇದ್ದಲ್ಲಿ ಎಸ್ ಆರ್ ನೋ ಅನ್ನು ಮಾಡಿ. ಎಸ್ ಇದ್ದರೆ ಪ್ಲೀಸ್ ಸೆಲೆಕ್ಟ್ ಪ್ಯಾನ್ ನಂಬರ್ ಆರ್ KJID ನಂಬರ್. ಪ್ಯಾನ್ ನಂಬರ್ನ ಎಂಟ್ರಿ ಮಾಡ್ಬೋದು ಅಥವಾ KJID. ಇಲ್ಲಿ ನಾನು KJID ನಂಬರ್ನ ಸೆಲೆಕ್ಟ್ ಮಾಡಿ ಆ ಸ್ಪೌಸ್ ಅವರ ಒಂದು KJID ನಂಬರ್ನ ಎಂಟ್ರಿ ಮಾಡಿದ್ದೀನಿ. ಇಷ್ಟೊಂದು ಎಂಟ್ರಿಯನ್ನು ಮಾಡಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಾವು ಮುಂದಿನ ಹಂತಕ್ಕೆ ಹೋಗಬೇಕು. ಇಲ್ಲಿ ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟಾಗ ಇಲ್ಲಿ ನಾವೇನು ಮಾಡಬೇಕು, ಓಕೆ ಅಂತ ಕೊಡಬೇಕು. ಇದಾದಮೇಲೆ 2ನೇ ಹಂತಕ್ಕೆ ನಾವು ಹೋಗ್ತೇವೆ. 2ನೇ ಹಂತದಲ್ಲಿ KJID ಡೀಟೇಲ್ಸ್ ಬರ್ತದೆ. ಇಲ್ಲಿ KJID ಡೀಟೇಲ್ಸ್ ಬರ್ತದೆ. ಇಲ್ಲಿ ಮುಂದಿನ ಒಂದು ಹಂತಕ್ಕೆ ಹೋಗೋದಕ್ಕಿಂತ ನೆಕ್ಸ್ಟ್ ಅಂತ ಮಾಡಬೇಕು, ಸೇವ್ ಮಾಡಬೇಕು. ಇಲ್ಲಿ ನೆಕ್ಸ್ಟ್ ಎಂಬ ಹಂತಕ್ಕೆ ಹೋಗಬೇಕು. ಪ್ರಪೋಸಲ್ ಎಷ್ಟು ಮಾಡಿದ್ದೀವಿ ಈ ಸಲ ಹೊಸ ಒಂದು ಪಾಲಿಸಿ ಮಾಡಿಸ್ಬೇಕಾದಾಗ 3600 ಆ್ಯಸ್ ಎಕ್ಸಾಂಪಲ್ ಆಗಿ ಒಂದು ಪ್ರೀಮಿಯಂ ಅಮೌಂಟ್ ಅಂತ ಇಟ್ಕೊಂಡಿದ್ದೀನಿ. 2ನೇ ಸೆಕ್ಷನ್ಗೆ ಹೋಗ್ತೀವಿ ನಾವು. 2ನೇ ಸೆಕ್ಷನಲ್ಲಿ ಏನಿರುತ್ತೆ ಅಂದರೆ KJID ಪಾಲಿಸಿ ಫಸ್ಟ್ ಪಾಲಿಸಿ ನಂಬರು, ಅದರ ಪ್ರೀಮಿಯಂ ಅಮೌಂಟು, ಎಷ್ಟು ಪಾಲಿಸಿ ಇಲ್ಲಿವರೆಗೆ ಮಾಡಿಸಿದ್ದೀರಿ ಆ ನಂಬರು ಮತ್ತು ಪ್ರೀಮಿಯಂ ಅಮೌಂಟ್ ಬರುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ನೀವು ಈ ಹೊಸ ಪಾಲಿಸಿಯ ಪ್ರೀಮಿಯಂ ಎಷ್ಟು ಇರಬೇಕಾಗಿದೆ ಅದನ್ನು ಎಂಟ್ರಿ ಮಾಡಲಿಕ್ಕೆ ಕೇಳ್ತಾರೆ. ಇಲ್ಲಿ ನಾನು ಆ್ಯಸ್ ಎಕ್ಸಾಂಪಲ್ ಆಗಿ 3600 ಅಂತ ಪ್ರೀಮಿಯಂ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟ್ ನಾವು ಮಾಡಬೇಕು, ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟಾಗ ಸೇವ್ ಆಗುತ್ತೆ. 2ನೇ ಸೆಕ್ಷನ್ ಕಂಪ್ಲೀಟ್ ಆಯಿತು. ಆಮೇಲೆ ನೆಕ್ಸ್ಟ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು. ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ಮುಂದೆ ನಾವು 3ನೇ ಒಂದು ಸೆಕ್ಷನ್ ಬರ್ತದೆ.
ಈ ಮೂರನೇ ಸೆಕ್ಷನ್ ಯಾವುದು ಅಂದರೆ ಫ್ಯಾಮಿಲಿ ಡೀಟೇಲ್ಸು. ಸೊ ಫ್ಯಾಮಿಲಿ ಇಲ್ಲಿ ಭಾಳ ಇಂಪಾರ್ಟೆಂಟು. ಫ್ಯಾಮಿಲಿ ಡೀಟೇಲ್ಸ್ ಅಂತ ಬಂದಾಗ ಫಸ್ಟ್ ರಿಲೇಷನ್ಸ್ ಅಂತ ಇದೆ. ಸೆಲೆಕ್ಟ್ ರಿಲೇಷನ್ಸ್ ಅಂತ ಕ್ಲಿಕ್ ಮಾಡಿದರೆ ಅಲ್ಲಿ ಫಾದರ್, ಮದರ್, ಸಿಸ್ಟರ್, ಬ್ರದರ್, ಸ್ಪೌಸ್, ಡಾಟರ್, ಸನ್ ಅಂತ ಇದೆ. ಸೊ ಆದ್ಮೇಲೆ ಇಲ್ಲಿ ಕಡ್ಡಾಯವಾಗಿ ಫಾದರ್ ಏನಂತ ಇನ್ಫಾರ್ಮೇಷನ್ ಇದೆ, ಫಾದರ್ ಇನ್ಫಾರ್ಮೇಷನನ್ನು ನಾವು ಕಡ್ಡಾಯವಾಗಿ ಎಂಟ್ರಿ ಮಾಡಲೇಬೇಕು. ಅಂದರೆ ಇಲ್ಲಿ ಫಾದರ್ ಇವನ್ ಡೆತ್ ಆಗಿರ್ಬೋದು, ಜೀವಂತ ಆಗಿರ್ಬೋದು, ಮರಣ ಹೊಂದಿರ್ಬೋದು. ಸೊ ಫಾದರ್ ಅಂತ ಸೆಲೆಕ್ಟ್ ಮಾಡಬೇಕು. ಫಾದರ್ ಅಂತ ಸೆಲೆಕ್ಟ್ ಮಾಡಿ ನೇಮ್ ಆಫ್ ದ ಫ್ಯಾಮಿಲಿ ಮೆಂಬರ್, ಅವರ ಹೆಸರನ್ನು ಟೈಪ್ ಮಾಡಿ. ಡೆತ್ ಆಗಿದ್ದರೆ ಡೆತ್ ಅಂತ ಮಾಡಿ ಡೇಟ್ ಆಫ್ ಡೆತ್ತನ್ನು ಕೊಡಬೇಕು. ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ. ಅಲೈವ್ ಇದ್ದರೆ ಅಲೈವ್ ಅಂತ ಮಾಡಿ ಅಲ್ಲಿ ಹೆಲ್ತ್ ಸ್ಟೇಟಸ್ ಕೇಳ್ತಾರೆ. ಹೆಲ್ತ್ ಸ್ಟೇಟಸ್ ಅಂದಾಗ ಗುಡ್ ಅಂತ ಎಂಟ್ರಿ ಮಾಡಿ, ಅಥವಾ ಯಾವ ಸ್ಟೇಟಸ್ ಇದೆ ಆ ರೀತಿ. ಸೊ ಇಲ್ಲಿ ಫಾದರ್ ನೇಮನ್ನು ಇಲ್ಲಿ ಕ್ರೊನಾಲಜಿಕಲಿನೇ ಎಂಟ್ರಿ ಮಾಡಬೇಕು. ಫಸ್ಟಿಗೆ ಫಾದರು, ಆಮೇಲೆ ಮದರು, ಸಿಸ್ಟರು. ಸೊ ಈಗ ಒಂದಿಷ್ಟು ಕನ್ಫ್ಯೂಷನ್ ಬರುತ್ತೆ. ಒಬ್ಬ ಎಂಪ್ಲಾಯ್, ಒಬ್ಬ ಟೀಚರ್ ಇದ್ದಾರೆ, ಅವರು ಮ್ಯಾರೇಜ್ ಆಗಿದ್ದಾರೆ. ಈಗ ಅವರ ಸಿಸ್ಟರು, ಬ್ರದರು ಅವರೆಲ್ಲ ಇನ್ಫಾರ್ಮೇಷನ್ ಬೇಕಾ? ಖಂಡಿತ ಇಲ್ಲ. ಅವರ ಫಾದರ್ ಇನ್ಫಾರ್ಮೇಷನ್ಸನ್ನು ಎಂಟ್ರಿ ಮಾಡಿ, ಮೇ ಬಿ ಡೆತ್ ಇರ್ಬೋದು, ಜೀವಂತ ಆಗಿರ್ಬೋದು. ಆಮೇಲೆ ನೇರವಾಗಿ ಸ್ಪೌಸು, ಡಾಟರು, ಸನ್ಗೆ ಹೋಗಬೇಕು. ಅವರ ಹಸ್ಬೆಂಡು ಇನ್ಫಾರ್ಮೇಷನು, ಡಾಟರು ಮತ್ತು ಸನ್ ಅವರ ಒಂದು ಇನ್ಫಾರ್ಮೇಷನ್ಸನ್ನು ನಾವು ಎಂಟ್ರಿ ಮಾಡಬೇಕು. ಮುಂದೆ ಒಬ್ಬ ಲೇಡಿ ಎಂಪ್ಲಾಯ್ ಆಗಿದ್ದರೆ ಸಿಸ್ಟರ್ ಮತ್ತು ಬ್ರದರ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಮ್ಯಾಂಡೇಟರಿ ಅಂದರೆ ಫಾದರ್ದು ಇನ್ಫಾರ್ಮೇಷನ್ಸ್ ಇರ್ತದೆ. ಉಳಿದಿದ್ದು ಮದರ್ದು, ಸಿಸ್ಟರು, ಬ್ರದರು, ಸ್ಪೌಸ್ ಯಾವೆಲ್ಲ ರಿಲೇಟಿವ್ಸ್ ಇದ್ದಾರೆ ಅವರ ಒಂದು ಮಾಹಿತಿಯನ್ನು ಎಂಟ್ರಿ ಮಾಡಬೇಕು. ಹೆಲ್ತ್ ಸ್ಟೇಟಸ್ ಕೇಳಲಾಗುತ್ತೆ. ಹೆಲ್ತ್ ಸ್ಟೇಟಸನ್ನು ನೀವು ಗುಡ್ ಅಂತ ಎಂಟ್ರಿ ಮಾಡಿ. ಸೊ ಇಷ್ಟಾದಮೇಲೆ ನಾವೇನು ಮಾಡಬೇಕು? ಸೇವ್ ಅಂತ ಕೊಟ್ಟು ಮುಂದಿನ ಹಂತಕ್ಕೆ ನಾವು ಹೋಗಬೇಕು. ನೆಕ್ಸ್ಟ್ ಅಂತ ಹೋಗಬೇಕು. ಸೊ ನೆಕ್ಸ್ಟ್ ಅಂತ ಬಂದಾಗ ನಾಮಿನಿ ಡೀಟೇಲ್ಸ್ ಬರ್ತದೆ. ಸೊ ನಾಮಿನಿ ಡೀಟೇಲ್ಸ್ ಅಂತ ಬಂದಾಗ ನೇಮ್ ಆಫ್ ನಾಮಿನಿ ಅಂತ ಸೆಲೆಕ್ಟ್ ಮಾಡಿ. ಈಗ ನೀವು ಫ್ಯಾಮಿಲಿ ಮೆಂಬರ್ನಲ್ಲಿ ಆ್ಯಡ್ ಮಾಡಿರ್ತೀರಿ. ಆ ಒಂದು ಆ್ಯಡ್ ಮಾಡಿದ್ದ ಏನಿದೆ ಮೆಂಬರ್ಸು ಅವರ ಒಂದು ಲಿಸ್ಟ್ ಬರ್ತದೆ. ಸ್ಪೆಷಲಿ ಇಲ್ಲಿ ಬರುವಂಥದ್ದು ಫ್ಯಾಮಿಲಿ ಮೆಂಬರ್ಸ್ದು ಇಲ್ಲಿ ಬರುತ್ತೆ. ಸ್ಪೌಸು ಮತ್ತು ಮಕ್ಕಳದು ಬರುತ್ತೆ. ಇಲ್ಲಿ ಒಬ್ಬ ಎಂಪ್ಲಾಯ್ ಅವರು ತಮ್ಮ ಸ್ಪೌಸ್ ಅಂದರೆ ಲೇಡಿ ಎಂಪ್ಲಾಯ್ ಇದ್ದರೆ ಗಂಡ ಆಗ್ತಾನೆ, ಮೇಲ್ ಎಂಪ್ಲಾಯ್ ಇದ್ದರೆ ಹೆಂಡತಿ ಆಗ್ತಾಳೆ. ಸೊ ಅವರ ಒಂದು ಅಬೋವ್ 18 ಇಯರ್ಸ್ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವೇನು ಮಾಡಬೇಕಿಲ್ಲಿ ಅವರೊಂದು ಎಷ್ಟು ಶೇರ್ ಇದೆ. ಸೊ ಇಲ್ಲಿ 50 ಶೇರ್ ಕೊಡ್ಬೋದು, ಮತ್ತೊಬ್ಬರಿಗೆ 50 ಶೇರು, 25 ಶೇರ್ ಪರ್ಸೆಂಟೇಜನ್ನು ಅಲಾಟ್ ಮಾಡಬೇಕು. ಬಿಲೋ 18 ಇಯರ್ಸ್ ಏನಾದರೂ ಇದ್ದರೆ ಅವರಿಗೆ ಒಬ್ಬ ಗಾರ್ಡಿಯನನ್ನು ಅಲಾಟ್ ಮಾಡಬೇಕು. ಗಾರ್ಡಿಯನ್ ಅಂತ ಬಂದಾಗ ಬ್ರದರ್, ಎಂಪ್ಲಾಯರ್ ಅವರ ಬ್ರದರು, ಸಿಸ್ಟರು, ಆಮೇಲೆ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಆಂಟಿ, ಅಂಕಲ್ ಇವರೆಲ್ಲ ಬರ್ತಾರೆ. ಯಾರು? ಎಂಪ್ಲಾಯ್. ಒಂದು ವೇಳೆ ಅಬೋವ್ 18 ಇದ್ದರೆ ಇದು ಯಾವುದು ಗಾರ್ಡಿಯನ್ ಬೇಕಾಗೋದಿಲ್ಲ. ನೇರವಾಗಿ ಡಾಟರ್ ಅಥವಾ ಸನ್ಗೆ ನಾವು ಇದು ಮಾಡ್ಬೋದು, ನಾಮಿನಿ ಮಾಡ್ಬೋದು. ಹಸ್ಬೆಂಡ್ ಅಥವಾ ವೈಫ್ ಕೂಡ ಮಾಡ್ಬೋದು. ಸೊ ಇದು ನಾಮಿನಿ ಡೀಟೇಲ್ಸ್ ಆಯಿತು. ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಇಲ್ಲೂ ಸೇವ್ ಮಾಡಬೇಕು. ಇದಕ್ಕೆ ಸೇವ್ ಮಾಡಿಕೊಂಡು ನೆಕ್ಸ್ಟ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಬರುವಂಥದ್ದು ಪರ್ಸ್ನಲ್ ಡೀಟೇಲ್ಸು. ಸೊ ಪರ್ಸ್ನಲ್ ಡೀಟೇಲ್ಸ್ನಲ್ಲಿ ಇಲ್ಲಿ ಒಂದು ನಮ್ಮ ಹೆಲ್ತ್ ಕಂಡೀಷನ್ ಬಗ್ಗೆ ಒಂದಿಷ್ಟು ಕ್ವಶನ್ಸ್ ಇದೆ. ಇಲ್ಲಿ ರಿಗಾರ್ಡಿಂಗ್ ಟ್ರೀಟ್ಮೆಂಟ್ ಟೇಕನ್ ಫಾರ್ ಮೋರ್ ದೆನ್ 1 ವೀಕ್, ರಿಗಾರ್ಡಿಂಗ್ ಎನಿ ಅಬ್ಸೆನ್ಸ್ ಫ್ರಮ್ ವರ್ಕ್ ಡ್ಯೂ ಟು ಇಲ್ನೆಸ್, ಟೋಟಲಿ ನಮ್ಮ ಹೆಲ್ತ್ ಸ್ಟೇಟಸ್ ಗುಡ್ ಇದೆಯೋ ಇಲ್ಲೋ ಎಂಬ ರಿಲೇಟೆಡ್ ಆಗಿ ಕ್ವಶನ್ಸ್ ಇದೆ. ಸೊ ಎಸ್ ಇದ್ದರೆ ಎಸ್ ಅಂತ ಮಾಡಿ ಅದಕ್ಕೆ ರಿಲೇಟೆಡ್ ಆಗಿ ನೀವು ಟ್ರೀಟ್ಮೆಂಟ್ ಮಾಡಿಸಿರುವಂಥ ಒಂದು ಡಾಕ್ಯುಮೆಂಟ್ಸನ್ನು PDF-ನಲ್ಲಿ ಅಪ್ಲೋಡ್ ಮಾಡಿ. ನೋ ಅಂತ ಮಾಡಿದರೆ ಯಾವುದೇ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಹೈಟು ಮತ್ತು ನಿಮ್ಮ ವೇಟನ್ನು ಎಂಟ್ರಿ ಮಾಡಿ. ಅದಾದಮೇಲೆ ಒಂದು ವೇಳೆ ಎಂಪ್ಲಾಯರ್ ಅವರು ಲೇಡಿ ಎಂಪ್ಲಾಯರ್ ಆಗಿದ್ದರೆ ಡೇಟ್ ಆಫ್ ಲಾಸ್ಟ್ ಮೆನ್ಸ್ಟ್ರುವಲ್ ಪೀರಿಯಡ್, ಸೊ ಋತುಚಕ್ರ ಆಗಿರುವಂಥ ದಿನಾಂಕವನ್ನು ಎಂಟ್ರಿ ಮಾಡಲಿಕ್ಕೆ ಕೇಳ್ತಾರೆ. ಸೊ ಇಷ್ಟೊಂದು ಎಂಟ್ರಿ ಮಾಡಿ ಸೇವ್ ಎಂಬ ಆಪ್ಷನ್ಸ್ ಕೊಟ್ಟು ನಾವು ಮುಂದಿನ ಹಂತಕ್ಕೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಇಷ್ಟಾದಮೇಲೆ ಈಗ ಬರ್ತದೆ ಡಿಕ್ಲರೇಷನು. ಸೊ ಡಿಕ್ಲರೇಷನ್ ಏನಿದೆ ಸಾಕಷ್ಟು ಒಂದಿಷ್ಟು ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಲಿಸ್ಟ್ ಇದೆ, ನೋಡಿಕೊಂಡು ಮುಂದೆ ಐ ಅಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೆನ್ಷನ್ಡ್ ಅಬೋವ್ ಅಂತ ಒಂದು ಬಾಕ್ಸ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿಂದ ಸೇವ್ ಎಂಬ ಆಪ್ಷನ್ಸನ್ನು ನೀವು ಕೊಡಿ. ಸೊ ಸೇವ್ ಎಂಬ ಅಪ್ಲಿಕೇಶನ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಇದೆ. ಅದಾದಮೇಲೆ ಮುಂದೆ ಫಿನಿಷ್ ಎಂಬ ಆಪ್ಷನ್ಸನ್ನು ಕೊಡಬೇಕು. ಆರ್ ಯು ಶ್ಯೂರ್ ಯು ವಾಂಟ್ ಟು ಫಿನಿಷ್ ದ ಅಪ್ಲಿಕೇಶನ್ ಅಂತ ಅಂದರೆ ಓಕೆ ಅಂತ ನೀವು ಕೊಡಬೇಕು. ಸೊ ಓಕೆ ಅಂತ ಕೊಟ್ಟಾಗ ನಮಗೆ ಇಲ್ಲಿ ಲೈಫ್ ಇನ್ಶೂರೆನ್ಸು ಇನಿಷಿಯಲ್ ಅಮೌಂಟ್ ಎಷ್ಟಿದೆ, ಪೇಮೆಂಟ್ ರೆಫರೆನ್ಸು, DDO ಕೋಡು, ಪರ್ಪೋಸ್ ಯಾವುದು, KJD ಲೈಫ್ ಇನ್ಶೂರೆನ್ಸ್ ಇದೆ, ಇನಿಷಿಯಲ್ ಡಿಪಾಸಿಟು, ಹೆಡ್ ಆಫ್ ಅಕೌಂಟು, ಡೇಟ್ ಎಲ್ಲ ಬರ್ತದೆ. ಈಗ ಎರಡಿದೆ, ಪೇ ಥ್ರೋ K2 ಇದೆ, ಇನ್ನೊಂದು ಪ್ರಿಂಟ್ ಅಂತ ಬರ್ತದೆ. ಸೊ ಆದಮೇಲೆ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಏನಿದೆ, ಇಲ್ಲಿ ಪೇ ಥ್ರೂ K2 ಅಂತ ಇದೆ. ಇಲ್ಲಿ K2 ಮುಖಾಂತರ ಪೇಮೆಂಟನ್ನು ನೀವು ಮಾಡಬೇಕಾಗತ್ತೆ, ಅಲ್ಲಿ ಪ್ರೆಸ್ ಮಾಡೋದ್ರ ಮುಖಾಂತರ. ಅದಾದ ನಂತರ ನಮಗೆ ಆರ್ ಯು ಶ್ಯೂರ್ ಯು ವಾಂಟ್ ಟು ಫಿನಿಶ್ ದ ಪೇಮೆಂಟ್ ಅಂತ ಬರ್ತದೆ, ಅಲ್ಲಿ ಓಕೆ ಅಂತ ನಾವು ಕ್ಲಿಕ್ ಮಾಡಬೇಕು. ಇದಾದಮೇಲೆ ನಮಗೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಏನಾಗುತ್ತೆ, ಇಲ್ಲಿ ನಮಗೆ ಪ್ರಿಂಟ್ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಪ್ರಿಂಟ್ ಅಂತ ಪ್ರೆಸ್ ಮಾಡಿದಾಗ ಇಲ್ಲಿ ಪ್ರಿಂಟನ್ನು ಮಾಡ್ಬೋದು. ಅದರ್ವೈಸ್ ಇಲ್ಲಿ ಸೇವ್ ಆ್ಯಸ್ PDF ಅಂತ ಇದೆ ಪ್ರಿಂಟರ್ನಲ್ಲಿ, ಅಲ್ಲಿ ಸೇವ್ ಆ್ಯಸ್ PDF ಅಂತ ಕ್ಲಿಕ್ ಮಾಡಿ ಸೇವನ್ನು ಮಾಡ್ಬೋದು. ಇಲ್ಲಿ ನೋಡಿ ಡೆಸ್ಟಿನೇಷನ್
ಡೆಸ್ಟಿನೇಷನ್ ಅಂತ ಏನಿದೆ ಅಲ್ಲಿ ಸೇವ್ ಆಸ್ PDF ಅಂತ ಕೂಡ ಬರ್ತದೆ ಅಲ್ಲಿ, ಹಾಗೂ ನಿಮ್ಮ ಪ್ರಿಂಟರ್ನ ಡ್ರೈವರ್ ಕೂಡ ಬರ್ತದೆ. ಇಲ್ಲಿ ನಾವು ಸೇವ್ ಆಸ್ PDF ಅಂತ ಮಾಡಿಕೊಂಡು ಸೇವ್ ಮಾಡ್ಕೋಬೇಕು. ಸೊ ಸೇವ್ ಮಾಡಿದ ನಂತರ ಇಲ್ಲಿ ನಮಗೆ ಒಂದು ಬರ್ತದೆ ಏನಂದರೆ ಅಪ್ಲಿಕೇಶನ್ ಫಾರ್ಮ್ ಇದೆ. ಸೊ ಅಪ್ಲಿಕೇಶನ್ ಫಾರ್ಮು ಮತ್ತು ಮೆಡಿಕಲ್ ಫಾರ್ಮ್ ಏನಿದೆ ಇಲ್ಲಿ ಎಟ್ ಎ ಟೈಮ್ ಡೌನ್ಲೋಡ್ ಆಗ್ತದೆ. ಅಲ್ಲಿ ನಾವು ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅಲ್ಲಿ ಬೇಸಿಕ್ ಡೀಟೇಲ್ಸ್ ಎಲ್ಲ ಬಂದಿರ್ತದೆ ಅಲ್ಲಿ. ಅದಾದ ನಂತರ ಇಲ್ಲಿ ಕೆಳಗಡೆ ಸೀಲ್ ಆ್ಯಂಡ್ ಸಿಗ್ನೇಚರ್ ಆಫ್ ದ ಆಫೀಸರ್ DDO ಡ್ರಾಯಿಂಗ್ ಆಫೀಸರ್ ಅವರ ನಿಮ್ಮ DDO ಅವರ ಒಂದು ಸೀಲ್ ಒಂದು ಸಿಗ್ನೇಚರ್ ಇರ್ತದೆ. ಇದಾದ ನಂತರ ಅಲ್ಲಿ ಒಂದಿಷ್ಟು ಡಿಕ್ಲರೇಷನ್ ಇದೆ. ಡಿಕ್ಲರೇಷನಲ್ಲಿ ಸಿಗ್ನೇಚರ್ ಆಫ್ ದ ಪ್ರಪೋಸರ್ ಆ್ಯಂಡ್ ಡೆಸಿಗ್ನೇಷನ್ ಅಂತ ಇದೆ. ಒಬ್ಬ ಎಂಪ್ಲಾಯರ್ ಅವರ ಒಂದು ಪ್ರಪೋಸರ್ ಏನಿರ್ತಾರೆ ಅವರ ಡೆಸಿಗ್ನೇಷನ್ ಮತ್ತು ಸಿಗ್ನೇಚರನ್ನು ಇಲ್ಲಿ ಮಾಡಬೇಕು. ಅದಾದಮೇಲೆ ಇಲ್ಲಿ ವೈದ್ಯಕೀಯ ಪರೀಕ್ಷಕರ ವರದಿ ಇದೇನಿದೆ ಕಡ್ಡಾಯವಾಗಿ ನಂದು ಏನಿರುತ್ತೆ ಮೆಡಿಕಲ್ ಸರ್ಟಿಫಿಕೇಟ್ ಇರ್ತದೆ. ಇಲ್ಲಿ ಬೇಸಿಕ್ ಆಗಿರುವಂಥ ಇನ್ಫಾರ್ಮೇಷನ್ ಇದೆ. ಇಲ್ಲಿ ರಕ್ತದ ಒತ್ತಡ, ಕುಗ್ಗಿದಾಗ, ಹಿಗ್ಗಿದಾಗ, ನಾಡಿಯ ಒತ್ತಡ ಎಲ್ಲ ಮಾಹಿತಿ ಇರ್ತದೆ. ಎಲ್ಲ ಮಾಹಿತಿಯನ್ನು ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಮೆಡಿಕಲ್ ಆಫೀಸರ್ಸ್ ಅವರು ಇಲ್ಲಿ ಫಿಲ್ಅಪ್ ಮಾಡ್ತಾರೆ. ಅದಾದ ನಂತರ ವೈದ್ಯರ ವಿವರಗಳಂತ ಇದೆ. ಇಲ್ಲಿ ಆ ವೈದ್ಯರ KJD ನಂಬರು, ವೈದ್ಯರ ಹೆಸರು, ಅವರ KMC ಅಥವಾ IMC ಕೋಡ್ ಇರುತ್ತದೆ. ಸೊ ಕಂಪ್ಲೀಟ್ ಆಗಿರುವಂಥ ವೈದ್ಯರ ಇನ್ಫಾರ್ಮೇಷನ್ ಫಿಲ್ಅಪ್ ಮಾಡಿ ಕೆಳಗಡೆ ಮನವಿದಾರರು ಮಹಿಳೆಯರಾಗಿದ್ದರೆ, ಪರೀಕ್ಷಿಸುವ ವೈದ್ಯಾಧಿಕಾರಿಗಳು ಪುರುಷರಾಗಿದ್ದಾರೆ. ಇಲ್ಲಿ ಪರೀಕ್ಷಿಸುವಂಥ ವೈದ್ಯಾಧಿಕಾರಿಗಳು ಕೂಡ ಮಹಿಳೆಯಾಗಿದ್ದು ಎಂಪ್ಲಾಯ್ ಕೂಡ ಮಹಿಳೆಯಾಗಿದ್ದರೆ ಇದರ ಅವಶ್ಯಕತೆ ಇಲ್ಲ. ಇಲ್ಲಿ ಪರೀಕ್ಷೆ ಮಾಡುವಂಥ ಡಾಕ್ಟರ್ ಪುರುಷರಾಗಿದ್ದು ಮನವಿದಾರರು ಅಂದರೆ ಎಂಪ್ಲಾಯ್ ಅವರು ಮಹಿಳೆಯರಾಗಿದ್ದರೆ ಕೆಳಗಿನ ಒಂದು ಡಿಕ್ಲರೇಷನನ್ನು ಫಿಲ್ಅಪ್ ಮಾಡಿ ಇಲ್ಲಿ ನರ್ಸ್ ಅವರು ಒಂದು ಸಹಿಯನ್ನು ಮಾಡಬೇಕಾಗುತ್ತದೆ. ಆಮೇಲೆ ವೈದ್ಯಾಧಿಕಾರಿಗಳಿಗೂ ಕೂಡ ಒಂದಿಷ್ಟು ಸೂಚನೆ ಇದೆ. ಏನಂದರೆ ಮನವಿದಾರರು 40 ವರ್ಷ ವಯಸ್ಸು ಮೀರಿದ ಸಂದರ್ಭದಲ್ಲಿ ಅಥವಾ ಪ್ರಸ್ತಾಪಿಸಿರುವ ಪಾಲಿಸಿಯ ಕಂತು ₹1000 ಮೀರಿದ ಸಂದರ್ಭದಲ್ಲಿ ವಿಮಾ ಇಲಾಖೆಯ ವಿಶೇಷ ಸೂಚನೆ ಸಂದರ್ಭಗಳಲ್ಲಿ ಮನವಿದಾರರನ್ನು ವೈದ್ಯಕೀಯ ಪರೀಕ್ಷೆ ಮಾಡಬೇಕು. ಮನವಿದಾರರನ್ನು ಅವರ ಮಾದರಿ ಸಹಿ ಆಧಾರದ ಮೇರೆಗೆ ಖಾತರಿಸಿಕೊಳ್ಳಬೇಕು. ಆಮೇಲೆ ಇಲ್ಲಿ ವರದಿ ಯಾವುದೇ ತಿದ್ದುಪಡಿ ಮಾಡಿದ ಪಕ್ಷದಲ್ಲಿ ಸಹಿಯೊಂದಿಗೆ ದೃಢೀಕರಣ ಮಾಡಬೇಕು ಅಂತ ಇದೆ. ಕೆಳಗಡೆ ಪ್ರಮಾಣ ಪತ್ರ ಇದೆ. ಇಲ್ಲಿ ಮನವಿದಾರರ ಸಹಿ, ವೈದ್ಯರ ಸರ್ಕಾರಿ ಸೇವಾವಧಿ, ಎಷ್ಟು ಸೇವಾವಧಿ ಇದೆ, ಸರ್ವಿಸು, ವೈದ್ಯಕೀಯ ಪರೀಕ್ಷಕರ ಸಹಿ, ಮೊಹರು ಮತ್ತು ದಿನಾಂಕ ಇದು ಬರುತ್ತೆ. ಅಂದರೆ ಒಂದು ಏನಾಯಿತು ಅಪ್ಲಿಕೇಶನ್ ಫಾರ್ಮ್ ಆಯಿತು, ಇನ್ನೊಂದು ಏನಾಯಿತು ಮೆಡಿಕಲ್ ರಿಪೋರ್ಟ್ ಆಯಿತು. ಸೊ ಇಲ್ಲಿ ಏನಾಗುತ್ತೆ ಅಷ್ಟನ್ನೆಲ್ಲ ಮಾಡ್ಕೋಬೇಕು. ಸೊ ಅದು ಎರಡು ಏನು ಮೆಡಿಕಲ್ ರಿಪೋರ್ಟ್ ಇರ್ತದೆ ಹಾಗೂ ಅಪ್ಲಿಕೇಶನ್ ಫಾರ್ಮ್ ಮೇಲೆ DDO ಮತ್ತು ನಿಮ್ಮ ಒಂದು ಸಿಗ್ನೇಚರ್ ಆಗುತ್ತೆ. ಇದನ್ನು ಸಪ್ರೇಟಾಗಿ PDF ಮಾಡ್ಕೊಳ್ಳಿ. ಹಾಗೂ ಜೊತೆಯಲ್ಲಿ ಮೆಡಿಕಲ್ ರಿಪೋರ್ಟ್ ಎಲ್ಲ ಫಿಲ್ಅಪ್ ಮಾಡಿದ ಮೇಲೆ ಅದನ್ನು ಕೂಡ PDF ಅನ್ನಾಗಿ ಮಾಡಿಟ್ಕೊಳ್ಳಿ. 2 ಫೈಲ್ ಆಗುತ್ತೆ ಕ್ಲಿಯರ್ ಆಗಿ. ಇಲ್ಲಿ ನೀವು ನೆಕ್ಸ್ಟ್ ಇಲ್ಲಿ ಬರ್ತೀರಿ ಮೆಡಿಕಲ್ ರಿಪೋರ್ಟ್ ಸೆಕ್ಷನ್ಸ್ನಲ್ಲಿ 3ರಲ್ಲಿ. ಅಲ್ಲಿ ಪ್ರಥಮವಾಗಿ ಬೇಸಿಕ್ ಡೀಟೇಲ್ಸ್ ಅಂತ ಇದೆ. ಸೊ ಬೇಸಿಕ್ ಡೀಟೇಲ್ಸ್ನಲ್ಲಿ ಏನು ಬರುತ್ತೆ ಪ್ರಪೋಸರ್ ನೇಮು, ಫುಲ್ ಅಡ್ರೆಸ್ಸು, ಫೋನ್ ನಂಬರ್ ಇರ್ಬೋದು, ಜಾಯ್ನಿಂಗ್ ಡೇಟ್, ಸಮಥಿಂಗ್ ಎಲ್ಲ ಒಂದು ಇನ್ಫಾರ್ಮೇಷನ್ಸ್ ಇರ್ತದೆ ಬೇಸಿಕ್ ಡೀಟೇಲ್ಸು. ಇದನ್ನು ನಾವು ಏನು ಮಾಡಬೇಕಾಗುತ್ತೆ ಎಲ್ಲ ಮಾಹಿತಿಯನ್ನು ಸೇವ್ ಮಾಡಿ ನೆಕ್ಸ್ಟ್ ಎಂಬ ಬಟನನ್ನು ಕ್ಲಿಕ್ ಮಾಡಬೇಕು. ಆಗ ಎರಡನೇದು ಫಿಸಿಕಲ್ ಡೀಟೇಲ್ಸ್ ಬರುತ್ತೆ. ಸೊ ಫಿಸಿಕಲ್ ಡೀಟೇಲ್ಸ್ನಲ್ಲಿ ಪ್ರಪೋಸರ್ ಹೈಟ್ ಇದೆ, ವೇಟ್ ಇದೆ, ಆಮೇಲೆ ಪಲ್ಸ್ ರೇಟು, ಬ್ರೆತಿಂಗ್ ರೇಟು, ಬ್ಲಡ್ ಪ್ರೆಷರ್ ಇದೆ, ಲೋ ಡೆಸ್ಟಾಲಿಕ್ ಇದೆ, ರಿಮಾರ್ಕ್ಸ್. ಸೊ ಈ ಎಲ್ಲ ಮಾಹಿತಿ ನಮಗೆ ಹೇಗೆ ಗೊತ್ತಿರುತ್ತೆ ಅಂದರೆ ಈಗ ನೀವು ಮೆಡಿಕಲ್ ರಿಪೋರ್ಟ್ನಲ್ಲಿ ಡಾಕ್ಟರಿಂದ ಏನೆಲ್ಲ ಫಿಲ್ಅಪ್ ಮಾಡ್ಕೊಂಡು ಬಂದಿದ್ದೀರಿ ಅದರಲ್ಲಿ ಈ ಇನ್ಫಾರ್ಮೇಷನ್ ಸಿಗುತ್ತೆ. ಅದನ್ನು ನೋಡಿಕೊಂಡು ಇಲ್ಲಿ ನೀವು ಫಿಲ್ಅಪ್ಪನ್ನು ಮಾಡಬೇಕು. ಮೂರನೇದು ಅದರ್ ಡೀಟೇಲ್ಸ್ ಇದೆ. ಅದರ್ ಡೀಟೇಲ್ಸ್ನಲ್ಲಿ ಇಲ್ಲಿ ವಾಸ್ ಎ ಪ್ರಪೋಸರ್ ಅಡ್ಮಿಟೆಡ್ ಟು ಹಾಸ್ಪಿಟಲ್, ಹ್ಯಾಸ್ ಪ್ರಪೋಸರ್ ಮೆಟ್ ವಿತ್ ಎನ್ ಆಕ್ಸಿಡೆಂಟ್, ಹ್ಯಾಸ್ ಪ್ರಪೋಸರ್ ಅಂಡರ್ಗೋನ್ ಟೆಸ್ಟ್ ಲೈಕ್ ಎಕ್ಸ್ರೇ, ಲೇಸರ್, ಈ ರೀತಿ ಒಂದಿಷ್ಟು ಮಾಹಿತಿ ಇರುತ್ತೆ. ಎಸ್ ಇದ್ದರೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ನೋ ಇದ್ದರೆ ಅಲ್ಲಿ ಅಪ್ಲೋಡ್ ಮಾಡುವಂಥ ಎಲ್ಲ ಸೆಕ್ಷನ್ಸು ಡಿಸೇಬಲ್ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಹೆಲ್ತ್ ಡೀಟೇಲ್ಸ್ ಇದೆ. ಈಸ್ ದರ್ ಎನಿ ಸಿಂಪ್ಟಮ್ಸ್ ಆಫ್ ಹ್ಯಾವಿಂಗ್ ಇಲ್ನೆಸ್ ಇನ್ ಚೆಸ್ಟ್, ಹರ್ಟ್ ಆ್ಯಂಡ್ ಲಂಗ್ಸ್, ಈಸ್ ದರ್ ಎನಿ ಸಿಂಪ್ಟಮ್ಸ್ ಆಫ್ ಡಿಸೀಸ್ ಟೀತ್, ಗಮ್ಸ್, ಟಂಗ್, ಇಯರ್, ನೋಸ್, ಈ ರೀತಿ ಎಲ್ಲ ಇದೆ. ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ಸನ್ನು ನೋಡಿಕೊಂಡು ಇಲ್ಲಿ ಎಸ್ ನೋ ಎಂಬ ಇನ್ಫಾರ್ಮೇಷನ್ಸನ್ನು ಕ್ಲಿಕ್ ಮಾಡಬೇಕು. ಎಸ್ ಇದ್ದರೆ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ. ನೋ ಇದ್ದರೆ ಇಲ್ಲಿ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಏನು ಬರುತ್ತೆ ಡಾಕ್ಟರ್ ಡೀಟೇಲ್ಸ್. ನಿಮಗೆ ಮೆಡಿಕಲ್ ರಿಪೋರ್ಟ್ ಕೊಟ್ಟಿರುವಂಥ ಡಾಕ್ಟರ್ ಒಂದು ಮಾಹಿತಿ. ಇಲ್ಲಿ ಡಾಕ್ಟರ್ ಅವರ KMC ಮತ್ತು IMC ಕೋಡ್ ಇರುತ್ತೆ. KMC ಅಥವಾ IMC ಕೋಡ್ ಅದನ್ನು ಎಂಟ್ರಿ ಮಾಡಬೇಕು. ಜಸ್ಟ್ ಅವರ ಆ ನಂಬರ್ ಎಲ್ಲಿರುತ್ತೆ ನಿಮ್ಮ ಮೆಡಿಕಲ್ ರಿಪೋರ್ಟ್ನಲ್ಲಿ ಇರ್ತದೆ. ಇಲ್ಲಿ ನಂಬರನ್ನು ಎಂಟ್ರಿ ಮಾಡಿದ ಕೂಡಲೇ ಡಾಕ್ಟರ್ ನೇಮು, ಡೆಸಿಗ್ನೇಷನು, KJD, ನೇಮ್ ಆಫ್ ದ ಆಫೀಸು, ಪ್ಲೇಸ್ ಆಫ್ ಆಫೀಸು ಎಲ್ಲ ಇನ್ಫಾರ್ಮೇಷನ್ ಆಟೋಮೆಟಿಕ್ಕಾಗಿ ಫೆಚ್ ಆಗ್ತದೆ. ನೀವು ಯಾವುದೇ ರೀತಿಯ ಫಿಲ್ಅಪ್ ಮಾಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು KMC IMC ಕೋಡು. ಸೊ ಮೆಡಿಕಲ್ ರಿಪೋರ್ಟ್ ಮಾಡುವಾಗ ಅದನ್ನು ಸದರಿ ಡಾಕ್ಟರ್ ಅವರು KMC ಅಥವಾ IMC ಕೋಡನ್ನು ಎಂಟ್ರಿ ಮಾಡಿದಾರಿಲ್ಲ ರಿಪೋರ್ಟ್ ತೆಗೆದುಕೊಳ್ಳುವಾಗ ದೃಢಪಡಿಸ್ಕೋಬೇಕು. ಸೊ ಇದಾದ ಮೇಲೆ ಇಲ್ಲಿ ಒಂದು ಡಿಕ್ಲರೇಷನ್ ಇದೆ. ಮೇಲ್ಗಡೆ ಒಂದು ಸ್ಕ್ವೇರ್ ಬಾಕ್ಸ್ ಇದೆ ನೋಡಿ, ಇಲ್ಲಿ ನಮ್ಮ ಕರ್ಸರ್ ಅಬ್ಸರ್ವೇಷನ್ ಮಾಡಿ. ಈ ಸ್ಕ್ವೇರ್ ಬಾಕ್ಸ್ನಲ್ಲಿ ನೀವು ರೈಟ್ ಮಾರ್ಕ್ ಕ್ಲಿಕ್ ಮಾಡಬೇಕು. ಕೆಳಗಡೆ ಸೇವ್ ಮತ್ತು ಫಿನಿಶ್ ಅಂತ ಕೊಡಬೇಕು. ಸೇವ್ ಮತ್ತು ಫಿನಿಶ್ ಅಂತ ಕೊಟ್ಟು ಕೂಡಲೇ ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್ ದ ಮೆಡಿಕಲ್ ರಿಪೋರ್ಟ್ ಅಂತ ಬರುತ್ತೆ. ಎಸ್ ಅಂತ ಮಾಡಿ.
ಎಸ್ ಅಂತ ಆದ ನಂತರ ಇಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ. ಒಂದು ಅಪ್ಲೋಡ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ DDO ಅವರ ಸಿಗ್ನೇಚರು ಮತ್ತು ಎಂಪ್ಲಾಯರ್ ಅವರ ಸಿಗ್ನೇಚರ್ ಮಾಡಿರುವಂಥ ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತೆ ಅದರ ಒಂದು PDF ಈಗಾಗಲೇ ನೀವು ಸೇವ್ ಮಾಡ್ಕೊಂಡಿರ್ತೀರಿ. ಅದನ್ನು ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಫೋಲ್ಡರ್ನಲ್ಲಿ ನಿಮ್ಮ ಒಂದು ಯಾವ ಒಂದು ಡ್ರೈವ್ನಲ್ಲಿ ಇಟ್ಟಿರ್ತೀರಿ ಆ ಫೈಲನ್ನು ಸೆಲೆಕ್ಟ್ ಮಾಡಿ. ಎರಡನೇದು ಅಪ್ಲೋಡ್ ಮೆಡಿಕಲ್ ಫಾರ್ಮ್. ಏನು ಮೆಡಿಕಲ್ ಫಾರ್ಮ್ ಫಿಲ್ಅಪ್ ಮಾಡಿರ್ತಾರೆ ಡಾಕ್ಟರ್ ಅವರು, ಅದನ್ನು PDF ಮಾಡಿಕೊಂಡು ಇಲ್ಲಿ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡೋದ್ರ ಮುಖಾಂತರ ಮೆಡಿಕಲ್ ಫಾರ್ಮನ್ನು ಕೂಡ ಸೆಲೆಕ್ಟ್ ಮಾಡಿ ಕೆಳಗಡೆ ಸಬ್ಮಿಟ್ ಎಂಬ ಆಪ್ಷನ್ಸನ್ನು ನೀವು ಕೊಡಬೇಕು. ಸೊ ಈ ರೀತಿ ಸಬ್ಮಿಟ್ ಎಂಬ ಆಪ್ಷನ್ಸ್ ಕೊಟ್ಟಾಗ ಆರ್ ಯು ಶ್ಯೂರ್ ಯು ವಾಂಟ್ ಟು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ, ಓಕೆ ಅಂತ ಕೊಡಿ. ಅದಾದ ನಂತರ ನಿಮಗೆ ಈ ರೀತಿ ಅಪ್ಲಿಕೇಶನ್ ಡೀಟೇಲ್ಸ್ ಬರುತ್ತೆ, ಎಂಪ್ಲಾಯಿ ನೇಮು, ರೆಫರೆನ್ಸ್ ನಂಬರ್ ಬರ್ತದೆ, ಸ್ಟೇಟಸ್ಸು ಸಬ್ಮಿಟೆಡ್ ಬೈ ದ ಅಪ್ಲಿಕೆಂಟ್ ಅಂತ ಇದೆ, ಆ್ಯಕ್ಷನ್ ಕ್ಯಾನ್ಸಲ್ ಅಪ್ಲಿಕೇಶನ್. ಸೊ ಇಷ್ಟೊಂದು ಬರ್ತದೆ. ಸಬ್ಮಿಟ್ ಆಯಿತು. ಸಬ್ಮಿಟ್ ಆದಮೇಲೆ ಈ ಒಂದು ಅಪ್ಲಿಕೇಶನ್ ಫಾರ್ಮು ನಿಮ್ಮ ಒಂದು DDO ಅವರಿಗೆ ಹೋಗ್ತಾರೆ. ಆ DDO ಅವರು ತಮ್ಮ ಲಾಗಿನ್ನಲ್ಲಿ ಏನು ಮಾಡ್ತಾರೆ, ಆ ಒಂದು ಅಪ್ಲಿಕೇಶನ್ ರಿಲೇಟೆಡ್ ಆಗಿರುವಂಥ ಅಪ್ರೂವ್ ಅಂತ ಕೊಡುವಂಥದ್ದು ಹಾಗೂ ಫಾರ್ವರ್ಡ್ ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾರೆ. ಸೊ ಆದಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಒಬ್ಬ ಎಂಪ್ಲಾಯಿ ಅವರು ಒಂದು ಹೊಸ KGIDಗೆ ಯಾವ ರೀತಿ ಅಪ್ಲಿಕೇಶನ್ನ ಸಲ್ಲಿಸಬೇಕು ಎಂಬುದರ ಕುರಿತಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಇನ್ನು ಮುಂದಿನ ವೀಡಿಯೋಗಳಲ್ಲಿ DDO ಅವರು ಯಾವ ರೀತಿ ಅಪ್ರೂವನ್ನು ಕೊಡಬೇಕು, ಸೊ ಈ ರೀತಿಯಾಗಿರುವಂಥ ಒಂದಿಷ್ಟು ಇನ್ಫಾರ್ಮೇಷನ್ಸನ್ನು ನಮ್ಮ ಮುಂದಿನ ವೀಡಿಯೋದಲ್ಲಿ ಹೇಳ್ತೇವೆ. ಈ ವಿಡಿಯೋಗಳು ನಿಮಗೆ ಉಪಯೋಗವಾಗ್ತಾ ಇದ್ದರೆ, ಈ ರೀತಿಯ ಕಂಟೆಂಟು ನಿಮಗೆ ರೀಚ್ ಆಗಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾವು ಹೊಸ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದರ ಒಂದು ನೋಟಿಫಿಕೇಷನ್ ಮೆಸೇಜ್ ನಿಮಗೆ ರೀಚ್ ಆಗ್ತದೆ. ಪದೇ ಪದೇ ಚಾನಲನ್ನು ಸರ್ಚ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.